ಹಾಯ್ ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ಗುಳಂಬ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಗೋವೆ ಮಾವಿನಕಾಯಿ ಅಂತೇವೆ ಉತ್ತರ ಕರ್ನಾಟಕ ಕಡೆ. ಇದು ಸ್ವಲ್ಪ ಮುಂದಿನ ಕಟ್ ಮಾಡ್ಕೊಳ್ಳೋಣ. ಇದ್ರ ಮೇಲಿಂದ ಸಿಪ್ಪೆ ತುರ್ಕೊಳ್ಳೋಣ. ನಿನ್ನೆನೆ ತೊಗೊಂಬಂದಿರೋದು ಮಾವಿನಕಾಯಿ. ಅಷ್ಟು ಬೇಗ ನೋಡಿ ಕಲರ್ ಹೆಂಗೆ ಹೊಡೆದಿದೆ, ಯೆಲ್ಲೋ ಕಲರ್ ಬಂದುಬಿಟ್ಟಿದೆ. ನೀವು ಇನ್ನೂ ಗುಂಡು ಮಾವಿನಕಾಯಿ ಅಂತ ಬರುತ್ತಲ್ಲ, ಅದಕ್ಕೂ ಏನು ಹೇಳ್ತಾರೆ ಹೆಸರು ನನಗೂ ಗೊತ್ತಿಲ್ಲ. ಗುಂಡು ಮಾವಿನಕಾಯ್ದು ಕೂಡ ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತದೆ. ಆದರೆ ಹುಳಿ ಜಾಸ್ತಿ ಇರುತ್ತೆ ಅದಕ್ಕೆ. ಆ ಹುಳಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನಾವು ಬೆಲ್ಲ ಹಾಕಬೇಕಾಗುತ್ತೆ, ತುಂಬ ಬೆಲ್ಲ ಹಾಕಬೇಕಾಗುತ್ತೆ, ಬೆಲ್ಲನೋ ಸಕ್ಕರೆನೋ. ಇವಾಗ ಇದು ತುರೆ ಮಣಿಯಲ್ಲೇ ತುರ್ಕೊತೀನಿ. ಇವಾಗ ಇದರಲ್ಲೇ ತುರ್ಕೊಳ್ಳೋಣ. ನೋಡಿ, ಈ ಥರ ತುರ್ಕೋಬೇಕಾಗುತ್ತೆ. ಎಲ್ಲ ಇದೇ ಥರ ತುರ್ಕೊಂಡ್ಬಿಡ್ತೀನಿ. ಇವಾಗ ತುರಿದಿದ್ದಾಗಿದೆ ನೋಡಿ. ಈ ಥರ ತುರ್ಕೊಂಡಿದ್ದೀನಿ ನಾನು. ಸ್ವಲ್ಪ ಉದ್ದುದ್ದಾಗಿ ತುರ್ಕೋಬೇಕು, ತುಂಡಾಗಿ ತುರ್ಕೋಬಾರ್ದು. ಇದು 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ತುಂಬ ಸ್ವೀಟ್ ಬೆಲ್ಲ ಇದೆ ಇದು. ಇದ್ರಾಗೆಲ್ಲ ಏನು ಕಸ ಕಡ್ಡಿ ಏನಿಲ್ಲ. ಕಸ ಕಡ್ಡಿದು ಏನೋ ಬೆಲ್ಲ ನಿಮ್ಮ ಮನೆಯಾಗಿತ್ತು ಅಂದರೆ ನೀವು ಸೋಸ್ಕೋಬೋದು ನೀರು ಹಾಕಿಬಿಟ್ಟು. ಸ್ವೀಟ್ ಬೆಲ್ಲ ಇದು. ಸ್ವೀಟ್ ಬೆಲ್ಲ ಅಂತ ಕೇಳಿದ್ರೆ ಮಾರೋಡಿ ಅಂಗಡಿಯಲ್ಲಿ ಕೊಡ್ತಾರೆ. ಸ್ವಲ್ಪ ನೀರು ಹಾಕೊಳ್ಳೋಣ, ಸಾಕು. ಫ್ರೆಂಡ್, ನಾನು ಬೆಲ್ಲದನ್ನ ಮಾಡ್ಕೊತಾ ಇದ್ದೀನಿ. ನೀವು ಸಕ್ಕರೆದು ಬೇಕಾದರೂ ಮಾಡ್ಕೋಬೋದು. ಸಕ್ಕರೆದು ಮಾಡ್ಕೊಂಡ್ರೆ ಈ ಗುಳಂಬ ತುಂಬ ಚೆನ್ನಾಗಿರೋಂಗಿಲ್ಲ ಅಷ್ಟು. ಸಕ್ಕರೆ ಹಾಕೋಕೆ ಹೋಗಬೇಡಿ, ಬೆಲ್ಲನೇ ಹಾಕ್ಕೊಳ್ಳಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಜಾಸ್ತಿ ಬೆಲ್ಲನೇ ಯೂಸ್ ಮಾಡೋದು. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಬೇಕು. ಇದು ಚಪಾತಿಗೆ, ಪರೋಟಕ್ಕೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಕೂಡ ತಿನ್ಬೋದು. ಇದು ಮಕ್ಕಳು, ದೊಡ್ಡವರು, ಚಿಕ್ಕವರು ತುಂಬ ಚೆನ್ನಾಗಿರ್ತದೆ. ಇದು ಒಂಥರ ಸ್ವೀಟು ಹುಳಿ ಇರ್ತದೆ. ಅವಾಗೆಲ್ಲ ನಮ್ಮ ತಾಯಿದೇವರು, ನಮ್ಮ ಅಜ್ಜಿ ಎಲ್ಲ ಒಂದೊಂದು ಬರ್ನಿ, ದೊಡ್ಡ ಬರ್ನಿ ಬರುತ್ತಲ್ಲ, 2-2 kgದು, ಅದೆಲ್ಲ ಅದು ಒಂದು 3-4 ಬರ್ನಿ ಮಾಡಿಟ್ಕೋತಿರು. ಮಾವಿನ ಮರ ಇದ್ದು ನಮ್ಮ ತುಂಬ ಮಾಡಿಟ್ಕೊಳ್ಳೋರು. ಯಾವಾಗಲೂ ನಾವು ಚಿಕ್ಕವರಿದ್ದು ಎಲ್ಲ ಬಟ್ಲಲ್ಲಿ ತೊಂದು ತಿಂತಿದ್ದೆವು. ರೊಟ್ಟಿ ಕೂಡ ಹಾಕೊಂಡು ತಿಂತಿದ್ದೆ. ಇದು ಜೋಳದ ರೊಟ್ಟಿಗೆ ಅಷ್ಟು ಚೆನ್ನಾಗಿರೋದು ಇದು. ಇದು ತುಂಬ ಒಂದೇಳೆ ಪಾಕ ಬರಬೇಕಿದು. ಈ ಮಾವಿನಕಾಯಿ ಸೀಸನಲ್ಲೇ ಮಾಡಿ ಇಟ್ಕೋಬೇಕಿದು. ಮಾವಿನಕಾಯಿ ಸೀಸನ್ ಆದಮೇಲೆ ಮತ್ತೆ ನಮ್ಗೆ ಕಾಯಿ ಇರೋದು ಮಾವಿನಕಾಯಿ ಸಿಗೋದೇ ಇಲ್ಲ. ಹಣ್ಣು ಸಿಗೋಲ್ಲ, ಕಾಯಿನೂ ಸಿಗೋಂಗಿಲ್ಲ. ಈ ಗುಳಂಬ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಯಾವಾಗ ಬೇಕಂದ್ರೆ ಹಾಕ್ಕೊಂಡು ತಿನ್ಬೋದು ನಾವು. ಫ್ರೀಜಲ್ಲಿ ಇಟ್ಟರೆ ಒಂದು 5-6 ತಿಂಗಳವರೆಗೆ ಬರುತ್ತೆ. ತುಂಬ ಗಟ್ಟಿ ಎಳೆ ಥರ ಬರ್ತಾಯಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಇವಾಗ ಮಾವಿನಕಾಯಿ ಹಾಕ್ಕೊಳ್ಳೋಣ ನಾವು. ತುರಿದಿರೋದು ಇದಕ್ಕೆ ಹಾಕ್ಬಿಡ್ತೀನಿ ಇವಾಗ. ಇದು ಇವಾಗ ಅರ್ಧ ಅವರ್ ಕುದಿಬೇಕಿದು ಚೆನ್ನಾಗೆ. ಅದು ಮಾವಿನಕಾಯಿ ಒಳಗೆ ಏನು ತುರಿದಿರ್ತೀವಲ್ಲ ಅದೆಲ್ಲ ಬೆಲ್ಲ ಹೋಗಿ ಫುಲ್ಲು ಕುದಿಬೇಕದು. ಫುಲ್ಲು ಕುದ್ದು ಗಟ್ಟಿ, ಸ್ವಲ್ಪ ಗಟ್ಟಿ ಆಗಬೇಕು. ಫುಲ್ಲು ಗಟ್ಟಿ ಪಾಕ ಬರಬೇಕಿದು. ಚೆನ್ನಾಗಿ ಕುದಿಬೇಕಿದು ಫುಲ್ಲು. ನೋಡಿ, ಈಗ ಮಾವಿನಕಾಯಿ ತುರಿದಿದ್ದು ಹಾಕೋಣ. ಸ್ವಲ್ಪ ನೀರು ಬಿಟ್ಕೊಂಡಿದೆ ಅಲ್ವಾ, ಇವಾಗೆಲ್ಲ ಅದು ಎಳ್ಕೋಬೇಕದು. ಅದ್ರೊಳಗೆ ಕುದ್ದು ಫುಲ್ ಪಾಕ ಆಗಿ ಒಂದೇಳಿ ಮತ್ತೆ ಹಿಂಗೆ ಹಿಡಿದ್ರೇ ಒಂದು ಸ್ಟಾರ್ ಥರ ಬರಬೇಕು. ಅಂಟ ಅಷ್ಟು ಬಂದರೆ ಆಯಿತು. ಹಾಗೆ ತಿರುಗಾಡ್ತಾ ಇರೋಣ, ತಳಗೆ ಸೀದೋಗ್ಬಿಡುತ್ತದೆ. ಇನ್ನೊಂದು ಸ್ವಲ್ಪ ಆಗಬೇಕಿದು ನೋಡಿ. ಇನ್ನೂ ಗಟ್ಟಿಯಾಗಿಲ್ಲ ಇದು. ಅದು ಬೆಲ್ಲ ಏನಿದೆಯಲ್ಲ, ಅದು ಫುಲ್ಲು ಮಾವಿನಕಾಯಿ ಒಳಗಡೆ ಎಳ್ಕೋಬೇಕದು. ಫುಲ್ಲು ಎಳ್ಕೊಂಡು ಪಾಕ ಎಲ್ಲ ಗಟ್ಟಿ ಆಗಬೇಕದು. ಅಂದರೆ ಅದು ಯಾವ ಥರ ಅಂದರೆ ಒಂಥರ ಜಾಮ್ ಥರ ಬರಬೇಕದು. ಜಾಮ್ ಥರ ಬಂದ್ರೇ ಅದು ಅದೇ ಹೇಳ್ತಾರಲ್ಲ, ಈ ಕಡೆ ಎಲ್ಲ ಸ್ವಲ್ಪ ಮ್ಯಾಂಗೋ ಜಾಮು ಅಂತಾರಲ್ಲ, ಅದೇ ಥರ ನಾವು ಗುಳಂಬ ಅಂತ ಉತ್ತರ ಕರ್ನಾಟಕ ಕಡೆ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಆಗಬೇಕು. ಸ್ವಲ್ಪ ಇವಾಗ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಬಿಡೋಣ. 2 ನಿಮಿಷ ಮುಚ್ಚಳ ಮುಚ್ಚಿದ್ದೀನಿ. ನೀರು ಬೀಳ್ತಾ ಇಲ್ಲ ಇವಾಗ. ಫುಲ್ ಗಟ್ಟಿಯಾಗಿದೆ ಇವಾಗ. ಏಲಕ್ಕಿ ಪೌಡ್ರ್ ಹಾಕೊಳ್ಳೋಣ ನಾವು. 1 ಸ್ಪೂನು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ.
ಇದು ಫುಲ್ಲು ತಣ್ಣಗಾಗಕ್ಕೆ ಬಿಡೋಣ ನಾವು, ಸೈಡ್ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಇವಾಗ ಫುಲ್ ಆರಿದೆ ಫ್ರೆಂಡ್ಸ್, ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಗುಳಂಬ ಹೇಗೆ ಮಾಡೋದಂತ. ನೀವು ಜಾಸ್ತಿ ಮಾಡಿ ಇಟ್ಕೊಳ್ಳೋದು ಅಂತಿತ್ತಂದರೆ ಈ ಥರ ಗಾಜು ಬಾಟ್ಲಿಯಲ್ಲೇ ಹಾಕಿಟ್ಕೊಳ್ಳಿ. ಪ್ಲಾಸ್ಟಿಕ್ ಅದರಲ್ಲೆಲ್ಲ ಹಾಕಿಡಕ್ಕೆ ಹೋಗಬೇಡಿ, ವಾಸನೆ ಬರುತ್ತೆ. ಇದೊಂದು 3 ತಿಂಗಳು 4 ತಿಂಗಳು ಇಡ್ಬೋದು ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ. ನೋಡಿ ಇದರಲ್ಲಿ ಹಾಕಿಟ್ಕೋಬೋದು, ನಾನು ಇದರಲ್ಲಿ ಹಾಕಿಟ್ಕೊತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.